ಸೈಟನ್ನು ಕೊಂಡ್ಕೋಬೇಕು ಅಂತಂದರೆ ಏನು ಮಾಡಬೇಕು, ಎಲ್ಲಿ ಪರ್ಚೇಸ್ ಮಾಡಬೇಕು ಅನ್ನೋ ವಿಚಾರಗಳು ನಿಮಗೆ ಬೇಕಾಗಿದೆಯಾ? ಒಂದು ನಿಮ್ಮ ಕನಸು ನನಸಾಗಿಸ್ಬೇಕು ಅಂತಂದರೆ, ಒಂದು ಸುಂದರವಾದ ಮನೆ ನಿರ್ಮಾಣ ಮಾಡಬೇಕು ಅಂತಂದರೆ ಒಂದು ಸೈಟನ್ನು ಪರ್ಚೇಸ್ ಮಾಡಬೇಕಾಗುತ್ತೆ. ಏನೇನು ಮುನ್ನೆಚ್ಚರಿಕೆ ಕ್ರಮಗಳನ್ನ ತೊಗೋಬೇಕು ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗಿ. ಸೈಟ್ ಖರೀದಿ ಮಾಡೋದು ಸುಲಭವಾದ ವಿಚಾರ ಏನಲ್ಲ. ಯಾಕೆ ಅಂದರೆ ಅದಕ್ಕೆ ನೂರಾರು ಫಾರ್ಮಾಲಿಟೀಸ್ ಇರುತ್ತೆ. ಯಾವ ಜಾಗದಲ್ಲಿ ಸೈಟ್ ತೊಗೋತಾ ಇದ್ದೀವಿ, ನಮ್ಮ ರಿಕ್ವೈರ್ಮೆಂಟ್ ಏನು, ನಮ್ಮ ಬಡ್ಜೆಟ್ಗಳು ಏನು, ಅದು ಮನೆ ಮತ್ತೆ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತಂದರೆ ಬಡ್ಜೆಟ್ ಎಲ್ಲವನ್ನೂ ತಾಳೆ ನೋಡಿ ನಮಗೆ ಹೊಂದಾಣಿಕೆ ಆಗುತ್ತಾ ಅನ್ನುವಂಥ ಆಲೋಚನೆಗಳೆಲ್ಲ ಬಂದ ನಂತರನೇ ಸೈಟನ್ನು ಖರೀದಿ ಮಾಡಬೇಕು ಅಂತ ಮುಂದೆ ಹೆಜ್ಜೆ ಇಡ್ತೀವಿ ನಾವು. ನಿವೇಶನ ಖರೀದಿ ಮಾಡೋದು ಅನ್ನೋದು ಇದೆಯಲ್ಲ, ಅದು ಸುಲಭದ ಮಾತಲ್ಲ. ಯಾಕೆ ಅಂದರೆ ದಾಖಲೆಗಳ ಪರಿಶೀಲನೆ ಮಾಡಬೇಕು, ಯಾವ ಏರಿಯಾದಲ್ಲಿದೆ ಅಂತ ಗೊತ್ತಿರಬೇಕು, ಯಾವ ರೀತಿ ಅದು ಅಪ್ರೂವಲ್ ಮಾಡಿದ್ದಾರೆ ಅನ್ನೋ ವಿಚಾರಗಳು ಗೊತ್ತಿರಬೇಕು. ನಂತರ ಒಳಗಡೆ ಏನೇನು ಸವಲತ್ತುಗಳಿದೆ ಅನ್ನೋ ವಿಚಾರವಾಗಿ ಗೊತ್ತಿರಬೇಕು. ಮೊದಲನೇ ವಿಚಾರವಾಗಿ ಸೈಟನ್ನು ಖರೀದಿ ಮಾಡಬೇಕು ಅಂತಂದರೆ ದಯವಿಟ್ಟು ಬಡಾವಣೆ ಯಾವುದು ಅಂತ ನೋಡಬೇಕು. ಆ ಬಡಾವಣೆ ಏನು ಅಪ್ರೂವಲ್ ಆಗಿದೆ. ಅಪ್ರೂವಲ್ ಅಂತಂತಂದರೆ ಅದು ನಮ್ಮದು BDA ಸೈಟ್ಸಾ, ಅಥವಾ BMRD ಅಪ್ರೂವ್ಡ್ ಆಗಿದೆಯಾ, ಅಥವಾ ಕನ್ವರ್ಟೆಡ್ ಸೈಟ್ಸಾ, ರೆವಿನ್ಯೂ ಸೈಟ್ಸಾ ಅನ್ನೋದು ಕೂಲಂಕುಷವಾಗಿ ನೀವು ತಿಳ್ಕೊಬೇಕಾಗುತ್ತೆ. ಮಾತುಕತೆ ಆಡಬೇಕು ಅಂದರೆ ಲೀಗಲ್ ಡಾಕ್ಯುಮೆಂಟ್ಸ್ ತೊಗೋಬೇಕು, ಮುಖ್ಯವಾಗಿ ಜನರಲ್ಲಿ. ಯಾಕೆಂದರೆ ಒಬ್ಬ ಲಾಯರ್ನ ಅವಶ್ಯಕತೆ ಇಲ್ಲದೆ ನಾವೇ ತೊಗೊಳ್ತೀವಿ ಅನ್ನೋದು ನನಗೆ ಗೊತ್ತಿರೋ ಪ್ರಕಾರ ದಡ್ಡತನದ ಪರಮಾವಧಿ. ಯಾಕೆಂದರೆ ಅದಕ್ಕೆ ಅಂತ ಒಬ್ಬ ಲಾಯರ್ ಇರ್ತಾರೆ. ಒಬ್ಬ ಉತ್ತಮವಾದ ಲಾಯರ್ನ ಅವಲಂಬಿಸಬೇಕು ನೀವು, ಅವರಿಂದ ಮಾರ್ಗದರ್ಶನವನ್ನು ಪಡೀಲೇಬೇಕಾಗುತ್ತೆ. ಅದಕ್ಕೂ ಮುಂಚೆ ಜನರಲ್ಲಾಗಿ ನಾವು ಪ್ರಾಪರ್ಟಿಗಳನ್ನ ಪರ್ಚೇಸ್ ಮಾಡಬೇಕು ಅಂತಂದರೆ ನಾವು ಯಾವ ಪ್ರಾಪರ್ಟಿ ಪರ್ಚೇಸ್ ಮಾಡ್ತಾಯಿದ್ದೀವಿ, ಓನರ್ ಯಾರು, ಅವ್ರಿಗೆ ಯಾವ ರೀತಿಯಾಗಿ ಸೈಟ್ ಬಂದಿದೆ, ಆ ನಿವೇಶನ ಯಾವ ರೀತಿ ಬಂದಿದೆ, ಅದು ಈಸ್ಟ್ ಫೇಸಿಂಗಾ, ವೆಸ್ಟ್ ಫೇಸಿಂಗಾ, ನಾರ್ತಾ, ಸೌತಾ ನೋಡಬೇಕಾಗುತ್ತೆ. ಸುತ್ತಳತೆ ಚೆಕ್ ಮಾಡೋದು ತುಂಬ ಇಂಪಾರ್ಟೆಂಟು. ಅದನ್ನು ಚೆಕ್ ಮಾಡಿ ನಂತರ ಫೇಸಿಂಗ್ ಯಾವುದು ಅಂತ ನಮ್ಗೆ ಗೊತ್ತಾಗುತ್ತೆ. ರಸ್ತೆಯ ವಿಡ್ತ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಎಲ್ಲ ಆಯಿತು, ನಮಗೆಲ್ಲ ನಿವೇಶನ ತುಂಬ ಸೂಕ್ತವಾಗಿದೆ ಅಂತ ಮನಸ್ಸಿಗೆ ಅನಿಸಿದ ಮೇಲೇ ಮಾತುಕತೆ ಕೂತ್ಕೊಳ್ತೀವಿ. ಮಾತುಕತೆ ಕೂತ್ಕೊಳ್ಳೋಕೆ ಮುಂಚೆ ಒಂದು ಸರಿ ಒಂದು ಡಾಕ್ಯುಮೆಂಟ್ಸ್ ಎಡ್ ತೊಗೊಳ್ಳಿ. ಅವನಿಗೆ ಯಾರದ್ದು ಹೆಸರಲ್ಲಿ ಸೈಟ್ ಇದೆ ಒಂದು, ನಂತರ ಟ್ಯಾಕ್ಸ್ ಪೇ ಮಾಡಿದಾರಾ ಅದನ್ನು ಚೆಕ್ ಮಾಡಿ, ನಂತರ ಖಾತಾ ಅವ್ರ ಹೆಸರಿದೆಯಾ, ಅದು A ಖಾತಾನ, B ಖಾತಾನ, ಅಥವಾ BDA ಸೈಟ್ ಆಗಿದೆ BDA ಖಾತಾನ, ಆ ಖಾತಾವನ್ನು ಚೆಕ್ ಮಾಡಿ.